ಸರ್ ಇವಾಗ ಬಿಗ್ ಬಾಸ್ ನಡೀತಾ ಇದೆ. ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದವರು. ಅದು 9ನೇ ಸೀಸನಲ್ಲಿ ಯಾವುದೋ ಒಂದು ಸೀಸನ್ ನಾನು ಹೊರಗಡೆ ಬರಲಿಲ್ಲ, ಅಲ್ಲ ಸರ್. ಅವರೇ ಕಳಿಸಿದ್ದು. ನಾನು ಹೋಯ್ತೀನಿ ಅಂತ ಹೇಳಿಲ್ಲ, ನಾನು ಅಲ್ಲೇ ಹೇಳಿದ್ದೀನಿ. ನಾನು ತಿರುಗಿ ನೋಡಿದ್ರೆ ನಾನು ಎಲ್ಲಿ ಹಿಡಿದಿದ್ದೀನಿ ಅಂತ ಗೊತ್ತಿಲ್ಲ. 9 ವಾರ ನಾನು ಇದಕ್ಕೆ ಹೆಮ್ಮೆ ಪಡ್ತೀನಿ. ನಾನು 9 ವಾರದಲ್ಲಿ ಅತ್ಯುತ್ತಮವಾಗಿ ಆಟ ಆಡಿದ್ದೀನಿ. ಸೊ ಅದೇನಿತ್ತೋ ಗೊತ್ತಿಲ್ಲ, ವೋಟಿಂಗ್ ಗೀಟಿಂಗ್ ಎಲ್ಲ ಇರ್ತವೆ. ಸೊ ಅದರಿಂದ ನಾವು ಆಚೆ ಏನೋ ಮಾಡಿದ್ರೆ ಒಟ್ಟಾರೆ. ಇಲ್ಲ, ನಾನು ಆಟ ಆಡಿದ್ದೀನಿ. ಅಲ್ಲ ಸರ್, ಏನೋ ಮಾಡಿದ್ರೆ ಅದಕ್ಕೆ ಕಳಿಸಿರೋದು. ನಾನೇನು ಮಾಡಿಲ್ಲ. ಅಲ್ಲ, ಏನೋ ಮಾಡಿದಿರಾ ಹಿಂಗಾಯ್ತದೆ. ನಾನೇನು ಮಾಡಿಲ್ಲ ಅಂತ ಆಚೆ ಕಳ್ಸೋರಂತೆ. ನಾನು ಮಾಡಿದ್ದೀನಿ ಅಂದರೆ ಏನೋ ಮಾಡಿರೋದಕ್ಕೆ ಈ ಕ್ವಶನ್ ಭಾಳ ಮಿಸ್ಟೇಕ್ ಮಾಡಿದ್ರ ಅಂತ. ಇಲ್ಲ, ಚೆನ್ನಾಗಿ ಆಟ ಆಡೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ರ ಇರ್ಬೋದು. ಓಕೆ, ಈಗಿನ ಬಿಗ್ ಬಾಸ್ ನೋಡಿದಾಗ ನಿಮಗೆ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಫೇವ್ರೇಟ್ ಎಲ್ಲರೂ ಇದ್ದಾರೆ ಸರ್. ಈಗ ನನ್ನ ಜಿಲ್ಲೆ ಅನ್ಕೊಂಡು ಹೋದ್ರೆ ನಾನು ಗಿಲ್ಲಿ ನಟ. ನಾನು ಕಲಾವಿದನಾಗ ಎಲ್ಲರನ್ನೂ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿರೋರೆಲ್ಲ ಫ್ರೆಂಡ್ಸೇ. ಓಕೆ, ಯಾರೋ ನಮಗೆ ಎಲ್ಲ ಕಲಾವಿದರು ಹೋಗಿದ್ದು. ನಮ್ಮ ಚಂದ್ರಣ್ಣ ಹೋಗಿದ್ದ, ಈಗ ಧನುಷ್ ಆಗಲಿ, ಇವರು ಧ್ರುವಂತ ಆಗಲಿ. ನಾನು ಧ್ರುವಂತವ್ರನ್ನ ಯಾಕೆ ಹೇಳ್ತೀನಿ ಅಂದರೆ, ಫಸ್ಟ್ ಅವ್ರ ಸೀರಿಯಲ್ಗೆ ನಾನು ಕ್ಯಾಮ್ರಾ ಅಸಿಸ್ಟೆಂಟಾಗಿ ವರ್ಕ್ ಮಾಡೋಕ್ಕೆ ಹೋಗಿದ್ದು. ಎಲ್ಲ ಕಲಾವಿದ್ರು ಬಿಟ್ಕೊಡ್ಬಾರ್ದು. ಸೊ ಈಗ ಆಡ್ತಾ ಇರೋದ್ರಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಂದರೆ ನೋಡ್ತಾ ಇದ್ದೀನಿ. ಈಗ ಅಶ್ವಿನಿ ಮೇಡಮು, ನಾನು ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡ್ರ ಹತ್ರ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಫಸ್ಟ್ ನನ್ನ ಕೆಲಸ ಬೆಂಗಳೂರು ಬಂದಿದ್ದೆ ರಕ್ಷಣಾ ವೇದಿಕೆಗೆ, ಟಿ ಎನ್ ನಾರಾಯಣಗೌಡ್ರ ಆಫೀಸಲ್ಲಿ ಆಫೀಸ್ ಬಾಯ ಕೆಲಸ ಮಾಡ್ತಿದ್ದೆ. ಆವಾಗಲಿಂದ ನೋಡಿ ನಮ್ಮ ಮೇಡಮ್ನ. ಸೊ ಅವ್ರ ಹೋರಾಟ ಯಾವಾಗಲೂ ಇದ್ದೇ ಇರುತ್ತೆ. ಗರ್ಜು ಹೋರಾಟ ಮಾಡಬೇಕು ಅಂದರೆ ಸ್ಟ್ರಾಂಗೇ ಇರಬೇಕು ಅಲ್ವಾ? ಅಷ್ಟು ಹೋರಾಟಗಳು ಮಾಡಿರೋದ್ರಿಂದ ಅವ್ರು ಸ್ಟ್ರಾಂಗ್ ಆಗಿರೋದು ಒಂದು ಇದು. ಬಟ್ ಅದಂದರೆ ಒಬ್ಬೊಬ್ರದ್ದು ಒಂದೊಂದು ನಿಲುವುಗಳು ಒಂದೊಂದು ಸರಿ ಏರುಪೇರು ಆಗ್ತದೆ. ಅಲ್ಲಿ ನಾನು ಸ್ಟ್ಯಾಂಡ್ ತಗೋತೀನಿ ಅಂತಾರೆ. ನಾನು ಅನ್ಕೋತೀನಿ ಏನು ಕ್ಯಾಮ್ರಾ ಸ್ಟ್ಯಾಂಡ್ ಅದು, ನಾವು ಸೈಕಲ್ ಸ್ಟ್ಯಾಂಡ್ ಅನ್ಕೋತೀವಿ. ಇಲ್ಲ, ಅವರು ಮಾತುಗಳಿಗೆ ನಿಲುವು ಅಂತೀವಿ. ನಾವು ಇಲ್ಲಿ ಕಾಮಿಡಿ ಮಾಡ್ಕೊಂಡು ನೋಡ್ಬೋದು ಹೊರಗಡೆ, ಬಟ್ ಒಳಗಡೆ ಒಂದು ಸ್ಟ್ಯಾಂಡ್ ತೊಗೊಳೋದು ಭಾಳಷ್ಟು ಪ್ರಾಮುಖ್ಯತೆ ಹೊಂದುತ್ತೆ. ಸೊ ಈಗ ಗಿಲ್ಲಿನೂ ಅಷ್ಟೇ, ಮಾತಾಡ್ಬೇಕಾದ್ರೆ ನೋಡ್ತೀನಲ್ಲ, ಈಗ ರೇಗಿಸ್ತಾ ಇರ್ತಾರೆ. ಸೊ ಕಾಮಿಡಿ ಮಾಡ್ತಾ ಇರ್ತಾರೆ. ಸೀರಿಯಸ್ ಇರ್ತಾರೆ. ಸೊ ಎಲ್ಲ ಥರ ವರ್ಗದಲ್ಲಿ ಆಟ ಆಡಿದ್ರೆ ಬಿಗ್ ಬಾಸ್. ಸರ್, ಈಗ ನಿಮ್ಗೆ ಎಲ್ಲರೂ ಇಷ್ಟ, ಈಗ ಯಾರನ್ನೂ ಬಿಟ್ಕೊಡೋಕ್ಕಾಗಲ್ಲ, ಅರ್ಥ ಆಗುತ್ತೆ. ಬಟ್ ಯಾರು ಆಟ ಆಡೋ ವಿಷಯದಲ್ಲಿ ಯಾರು ಗೆಲ್ಬಹುದು? ಇನ್ನೊಂದು 5 ವಾರ ಇದೆ ನೋಡಿ, ಫೈನಲ್ ಬರುತ್ತೆ ನೋಡಿ, ಹಾಗೆ ನೋಡಿ. ಅದು ಬಿಟ್ಟು ನಾನಿದ್ದಾಗಲೂ ಹೊರಗೆ ಬಂದಾಗ, ಸರ್ ನೀವೇ ಗೆಲ್ತೀರಿ ಅನ್ಕದಿದ್ದೆ ಅಂದರು. ನಾನೇ ಓಟ್ ಹಾಕಿವ್ನಿ ಅಂತಾರೆ, ನಾನು ಗೆಲ್ಲಿಲ್ಲ. ಸೊ ಅವ್ರಿಗೆ ಹಂಗೆ ಅಂದಾಗ ನಾನು ಯಾಕೆ ಗೆಲ್ಲಿಲ್ಲ ಅಂತ ಕ್ವಶನ್ ಮಾಡೋಕ್ಕಾಗಲ್ಲ. ಸರ್, ನಾನು ಕೇಳಿದ್ರು ಯಾರು ಗೆಲ್ತಾರೆ ಅಲ್ಲ, ಯಾರು ಗೆಲ್ಬಹುದು ಅಲ್ಲ. ಈಗ ಆಲ್ಮೋಸ್ಟು ಈಗ ಹೇಳ್ತಾ ಇರೋದ್ ಪ್ರಕಾರನೇ ಗಿಲ್ಲಿ ಅಂತ ಇದ್ದಾರೆ. ಸೊ ಇನ್ನೂ 4-5 ವಾರದಲ್ಲಿ ಯಾರು ಕುದುರೆ ಮುಂದೋಡುತ್ತೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ರೇಸಲ್ಲಿರೋ ಕುದುರೆಗಳೇ. ಯಾವ ಕುದುರೆ ಮುಂದೋಗುತ್ತೆ ಅಂತ ಗೊತ್ತಾದರೆ ಬೆಡ್ಡಿಗಾಡೋನು ಈಸಿಯಾಗಿ ಆಡ್ಬೋದಲ್ವಾ? ಸೊ ಇಲ್ಲ, ಅದು ನಾನು ಹೇಳ್ತಾರೆ ಈಗಿನ ಒಂದು ವಾತಾವರಣಕ್ಕೆ ನಾನು ಗಿಲ್ಲಿನಿ ಅಂತ ಹೇಳ್ತೀನಿ. ಒಂದು ನಿಜ ಹೇಳ್ಬೇಕು ಸರ್, ಸುಳ್ಳು ಹೇಳ್ಬೇಡಿ. ಯಾರಿಗೆ ಓಟ್ ಹಾಕ್ತೀರಾ? ಓಟು ನಾನು ಹಾಕಿರೋ ಓಟಾ ಬಿಗ್ ಬಾಸಾ? ನಾನು ಹಾಕಿದ್ದು ಚಂದ್ರಪ್ರಭು ಅವ್ರಿಗೆ. ಅವ್ರು ಆಚೆ ಬಂದಮೇಲೆ ನಾನು ವೋಟಿಂಗೇ ತೆಗೆದಿಲ್ಲ. ಯಾಕೆಂದರೆ ನಾನೇ ಕರ್ಕೊಂಡೋಗಿ ಮನೆ ಬಾಗಿಲು ಬಿಟ್ಟು ಎಲ್ಲ ಬಂದು ಅವನ್ನ ಆಚೆಗೆ ಬಂದಮೇಲೆ ನನಗೆ ಒಂಥರ ಬೇಜಾರಾಗ್ಬಿಡ್ತು. ಅದಾದಮೇಲೆ ಸುಮ್ಮನೆ ನೋಡ್ತೀನಿ. ಈಗ ವೋಟಿಂಗ್ ಎಲ್ಲಿ ಸರ್, ನಮ್ಗೆ ಎಲ್ಲಿ ಸರ್ ಟೈಮಿಂಗ್, ಹಿಂಗೆ ಹೋಯ್ತೀವಿ ನೈಟ್ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಬರ್ತೀವಿ. ಸೊ ಇಲ್ಲ ಸರ್, ಒಬ್ಬ ಮನುಷ್ಯನ ಮಾತನ್ನು 1 ಅವರ್ ಬರಿಬೋದು, 1 ದಿನ ಬರಿಬೋದು. ಬರೆದ್ರೆ ತಿಂಗಳಾನ್ಗಟ್ಲೆ ಒಂದು ಸಿನಿಮಾದು ಫುಲ್ ಡೈಲಾಗ್, ಒಂದು ಸಿನಿಮಾ ಒಂದು ತಿಂಗಳು ಸಿನಿಮಾ ಅನ್ನೋದು ಬರಿಬೋದು. ಸೊ ಮನುಷ್ಯನ 90 ದಿನ ದಿನಚರಿ, ಮಧ್ಯರಾತ್ರಿಲಿ ಅವನು ಬಾತ್ರೂಮ್ಗೆ ಹೋಯ್ತಾನೆ ಅಂತ ರೈಟರ್ ಗೊತ್ತಿರ್ತದ? ರಕ್ತ ತೆಗೆದ್ಬಿಟ್ಟು ಎದ್ದೋಯ್ತಾನೆ. ಇದು ಬರ್ದಿಲ್ಲ, ನೀನು ತಡ್ಕೊಂಡು ಕೂತ್ಕೊಳಕ್ಕೆ ಆಗುತ್ತಾ? ಇಲ್ಲ, ಅದು ಸ್ಕ್ರಿಪ್ಟೆಡ್ ಅಲ್ಲ. ಗೇಮ್ಸ್ ಮಾತ್ರ ಸ್ಕ್ರಿಪ್ಟೆಡ್ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.